ಎಲ್ಲರಿಗೂ ನಮಸ್ಕಾರ ರೀ. ಇವತ್ತ ನಾ ಮಿನಿ ಫ್ರೆಂಚ್ ಫ್ರೈಸ್ ಮಾಡತ್ತೇನಿ. ಇದನ್ನ ಈವ್ನಿಂಗ್ ಸ್ನ್ಯಾಕ್ಸಿಗೆ ಟೀ ಟೈಮ್ದಾಗ ಮತ್ತ ಮಕ್ಕಳಿಗೆ ಅದು ಯಾವಾಗ ಬೇಕಾದ್ರೂ ಫ್ರೀ ಇರುವಾಗ ಒಂದ್ ಮಾಡ್ಕೊಡ್ಬೋದು. ಬಹಳ ದೊಡ್ಡ ಆಗ್ತತಿ, 5 ನಿಮಿಷದಾಗ ಆಗಿ ಹೋಗ್ತತಿ ಅಂತ ಹೇಳ್ಬೋದ. ಎಷ್ಟ್ ಈಸಿ ಅಪ್ಪ ಅಂದ್ರ ಬಹಳ ಈಸಿಯಾಗಿ ಮಾಡ್ಬೋದು ಇದನ್ನ. ನೋಡ್ರಿ ಎಷ್ಟ್ ಚಂದ ಆಗ್ಯಾವ, ಕುರುಕುರುನು ಆಗ್ಯಾವ. ಈಸಿಯಾಗಿ ಮಾಡ್ಬೋದು. ಇದನ್ನ ಹೆಂಗ್ ಮಾಡುದತ್ತಂದ ತೋರಿಸ್ಕೊಡ್ತನು ಬರ್ರಿ. ಬಟಾಟಿ ಹೆಂಗ ಕಟ್ ಮಾಡುದತ್ತಂದ ನೋಡುನು ಬರ್ರಿ. ಇದಕ್ಕ ಫಸ್ಟ್ ಸಿಪ್ಪಿ ತಕೋತನು ನಾನು. ನಾವ್ ಒಂದ ಬಟಾಟಿ ತಗೊಂಡೇನ್ರಿ. ನನ್ನ ಮಗಳಿಗೆ ಅಷ್ಟ್ ಆದ್ರ ಸಾಕತ್ತಂದ. ಆಕಿ ಭಾಳ ಹಠ ಮಾಡತ್ತೇಳು ಊಟ ಮಾಡುವೊಳಗೇಳು. ಅದಕ್ಕ ಆಕಿಗೆ ಏನಾರೇ ಮಾಡಿಕೊಡ್ಬೇಕಂತ ಮಾಡಿದ್ನಿ. ಆದ್ರ ಸ್ನ್ಯಾಕ್ಸು ಏನು ಇರ್ಲಿಲ್ಲ. ಈಗ ಭಾಳಷ್ಟು ಗುದ್ದಾಡೋ ಟೈಮು ಇಲ್ಲ. ಆಕಿ ಅಳ್ಕೋತ ಕೂತಾಳ. ಅದಕ್ಕ ಇದನ್ನ ಬೇಗ ಆಗ್ತೈತಂದ್ ಮಾಡತ್ತೇನ್ರಿ. ನೀವು ಮಾಡ್ರಿ, ಭಾಳ ಈಸಿಯಾಗಿ ಮಾಡ್ಬೋದು. ಈಗ ಇವನ್ನ ರೌಂಡ್ ಆಗಿ ಕಟ್ ಮಾಡ್ಕೊಳತ್ತೇನಿ. ಫ್ರೆಂಚ್ ಫ್ರೈಸ್ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ರೀ, ದೊಡ್ಡ ಆಗ್ತಾವ. ಅವ್ನ ಕುದಿಸ್ಬೇಕು, ಕರಿಬೇಕು, ಮತ್ತು 2 ಸರ್ತಿ ಕರಿಬೇಕು. ಹಂಗಾಗಿ ಬಾಳೊತ್ತಾಗ್ತತಿ. ಇದಾದ್ರ ಭಾಳ ದೊಡ್ಡ ಆಗ್ತತಿ, ಮತ್ತು ಅಷ್ಟ ಟೇಸ್ಟಿನೂ ಆಗ್ತಾವತ್ತಂದು ಹೇಳ್ಬೋದು. ಮತ್ತು ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವತ್ತಂದು ಹೇಳ್ಬೋದು. ನಾ ಈಗ ಅರ್ಧಾಗ ಆಲೂಗಡ್ಡೆ ಹೆಚ್ಚಿಕೊಂಡನಿ, ಇನ್ನು ಅರ್ಧ ಆಲೂಗಡ್ಡೆ ಆ ಕಡೆ ಇಟ್ಟನಿ. ಉಳ್ಕಿದ್ದು ಏನೈತಿ ಇಲ್ಲೇ ಇಟ್ಕೊಂಡನಿ. ಈಗ ನೋಡ್ರಿ, ಒಂದ ಸಲಕ್ಕ ಅವು ಭಾಳ ಆಗ್ತಾವತ್ತಂದ ನಾ ಸ್ವಲ್ಪ ತೊಗೊಂಡ. ನನಗೆ ಎಷ್ಟು ಕನ್ವೀನಿಯೆಂಟ್ ಆಗ್ತೈತೆ ಅಷ್ಟ ತೊಗೊಂಡ. ಈಗ ಉದ್ದುದ್ದು ಕಟ್ ಮಾಡ್ಕೊಳತ್ತೇನೆ. ಇವನ್ನ ನೋಡ್ಬೋದು. ನೋಡ್ರಿ ಎಷ್ಟು ಆಗೈತಂದ. ಇಷ್ಟ ಆಗೈತಿದ ಕಡ್ಡಿ ಚಿಪ್ಸ್ ತರ ಇಷ್ಟ ಸೈಜಿಗೆ ಮಾಡ್ಕೊಂಡೇನಿ. ಸಣ್ಣ ಸೈಜಿಗೆ ಕಟ್ಟ. ಭಾಳ ಗುದ್ದಾಡೋದು ಇರಂಗಿಲ್ಲ. ಈ ತರ ಕಟ್ ಮಾಡ್ಕೊಂಡ್ರ ಚಂದ ಆಗ್ತಾವ. ಮತ್ತ ಭಾಳ ದೊಡ್ಡ ಆಗ್ತೈತಿ ಅಂತ ಹೇಳ್ಬೋದು. ಮಕ್ಳಿಗಂತೂ ಭಾಳ ಇಷ್ಟ ಆಗ್ತೈತಿ. ನನ್ನ ಮಗಳಿಗೆ ತುಂಬಾನೇ ಇಷ್ಟ ಆಗ್ತೈತೆ ಅಂತ ಹೇಳ್ಬೋದು. ನಾನು ಫಸ್ಟ್ ಫ್ರೆಂಚ್ ಫ್ರೈಸನ್ನ ಮಾಡ್ತಿದ್ದೀನ್ರಿ. ಈಗ ಆಕಿಗೆ ಅರ್ಜೆಂಟ್ ಇದ್ದಾಗ ಬೇಕಂದಾಗ ಹಿಂಗೆ ಹಠ ಮಾಡೋ ಟೈಮ್ದಾಗ ಅಳ್ಕೋತ ಕೂತಾಗಂತೂ ಅಳಿಸ್ಕೋತ ಬಳೋತಕ ಮಾಡಕ್ ಆಗಂಗಿಲ್ಲ. ಅಂತ ಟೈಮ್ದಾಗ ಇವನ್ನ ಭಾಳ ಬೇಗ ಮಾಡ್ಬೋದು. ಬರೀ ಮಕ್ಳಿಗೆ ಅಷ್ಟ ಅಲ್ಲ, ದೊಡ್ಡವ್ರಿಗೂ ಇಷ್ಟ ಆಗ್ತಾವ ಚಲೋ ಆದ್ರ ಅಂತೂ. ಹಂಗಾಗಿ ನಿಮಗೂ ಇಷ್ಟ ಆಗ್ತಾವ. ಈವ್ನಿಂಗ್ ಟೈಮ್ ಚಾ ಜೋಡಿ ಅದು ಮಾಡ್ಕೊಂಡು ತಿನ್ನುತ್ತ ಬರ್ರಿ. ಮಿಕ್ಕಿದ ಅರ್ಧ ಆಲೂಗಡ್ಡೆನ ನಾ ಈ ಶೇಪ್ನಾಗ ಕಟ್ ಮಾಡ್ಕೊಳತ್ತೇನಿ, ಬೇಗ ಆಗ್ತೈತೆ ತಂದ. ಈಗ ನಮ್ದ ಹೆರ್ಸುದೆಲ್ಲ ಆಗೈತಿ. ಈ ಕಡೆ ಎಣ್ಣೆ ಕಾಯಿ ಹಾಕಿಟ್ಟೇನಿ. ಅಷ್ಟ್ರಾಗ ಇವನ್ನ ಒರೆಸ್ಕೊನೋರಿ. ಯಾಕಂದ್ರ ನೀರಿನ ಅಂಶ ಇರ್ತೈತಿ ಅದ್ರಾಗ ಬಟಾಟ್ಯಾಗ. ಹಂಗಾಗಿ ಒಂದ್ ಸ್ವಲ್ಪ ಒರಿಸ್ಕೊಂಡ್ ಹಾಕೊಂಡ್ರ ದೊಡ್ಡ ಫ್ರೈ ಆಗ್ತಾವ. ಅದ್ರ ಸಲುವಾಗಿ ಒಂದ್ ಸ್ವಲ್ಪ ಒರಿಸ್ಕೊತನು. ಮತ್ತ ಹಂಗ ಈ ತರ ಅಂಟ್ಕೊಂಡಿರುವನು ಒರೆಸೋದ್ರಿಂದ ಬಿಡಿ ಆಗ್ತಾವ. ನೋಡ್ರಿ ಒರಿಸ್ಕೊಂಡೇನಿ. ನೋಡ್ಬೋದು ನೀವ. ಇದ್ರೊಳಗಿಂದ ನೀರಿನ ಅಂಶ ಅಷ್ಟ್ ಇರ್ತತಂದ. ನಾ ಅವನೇನ್ ತೊಳ್ಕೊಳಕ್ ಹೋಗಿಲ್ಲ, ಯಾಕಂದ್ರ ಒಳಗ್ ಏನ್ ಇರ್ತೈತಿ ಅನ್ಸಲ್ಮಂದ. ಈಗ ಎಣ್ಣಿ ಕಾದೈತಿ. ಬಾಳು ಕಾಸ್ಕೊಳಕ್ ಹೋಗ್ಬೇಡ್ರಿ ಎಣ್ಣಿನ. ಲೋ ಫ್ಲೇಮ್ನ್ಯಾಗ ಇರ್ಲಿ. ಇವೆಲ್ಲಾ ಗರ್ಗರಿಯಾಗಿ ಆಗ್ಬೇಕಂದ್ರ ಸ್ವಲ್ಪ ಕಡಿಮೆ ಫ್ಲೇಮ್ನ್ಯಾಗನ ಇವನ್ನ ಕರ್ಕೋಬೇಕಾಗ್ತೈತಿ. ಹಂಗಾಗಿ ಜಾಸ್ತಿ ಎಣ್ಣಿ ಕಾಸಾಕ್ ಹೋಗಿಲ್ಲ. ಒಂದಿಟ್ ಕರಿಲ್ರಿ. ಒಂದ್ 30 ಸೆಕೆಂಡ್ ಕರಿಯೋ ಮಟ್ಟ ಇದಕ್ಕ ಏನು ಸ್ಪೂನ್ ಅದು ಹಾಕೋದ್ ಬೇಡ. ಸ್ಪೂನ್ ಹಾಕೋದ್ರಿಂದ ಏನಾಗ್ತೈತಂದ್ರೆ, ಹಿಂಗ್ ಸ್ಪೂನ್ ಹಾಕಿ ಹಿಂಗ್ ಮಾಡಿದೀವಂದ್ರ ಅವು ಹತ್ಕೊಳಕತ್ ಬಿಡ್ತಾವ ಸ್ಪೂನಿಗೆ ಒಂದೊಂದ್ ಸರ್ತಿ. ಹಂಗಾಗಿ ಹಾಕಕ್ ಹೋಗ್ಬೇಡ್ರಿ ಸ್ಪೂನ. ಸ್ವಲ್ಪ ಹೊತ್ತು ಕರೀಲಿ. ಸ್ವಲ್ಪ ಹೊತ್ತು ಕರಿದ್ ಮ್ಯಾಗ್ ಬೇಕಿದ್ರ ಸ್ಪೂನ್ ಹಾಕಿ ತಿರ್ವ್ಯಾಡಕ್ ಬರ್ತೈತ್ರಿ. ನೋಡ್ರಿ ಇವಾಗ ಕಲರ್ ಚೇಂಜ್ ಆಗತ್ತೇವ್. ಈಗ ಈ ಕಲರ್ ಚೇಂಜ್ ಆಗೋ ಟೈಮ್ದಾಗ ತಕೊಂಡ್ ಬಿಡುನು. ಬಾಳೋ ತಕ ಅದು ಕರಿಯಾಕ್ ಹೋಗ್ಬೇಡ್ರಿ. ಯಾಕಂದ್ರ ಹೊತ್ತಿ ಬಿಡ್ತಾವ. ಭಾಳ ಕೆಂಪಾದು ಅಂದ್ರ ಅವ ರುಚಿ ಕೊಡಂಗಿಲ್ಲ, ಕೈ ಹತ್ತಾಕತ್ತಾವು. ಸೊ ಇನ್ನ ಒಂದ್ ಸ್ವಲ್ಪ ಬೆಳಗ ಇರ್ಬೇಕಾದ್ರನ ತಕೊಂಡ್ ಬಿಡ್ರಿ. ಉಳ್ದಿದ್ದನು ಹಾಕೊಂಡಿದ್ನಿ, ಅವು ಕರ್ದಾವ. ಈಗ ಅವನು ತೆಗ್ಯಾತೇನಿ ಈ ಕಡೆ ಸೈಡ. ಆದಷ್ಟ ಎಣ್ಣಿನ ಚಂದ ಹಿಂಗ್ ಬಸ್ಕೊಂಡ್ ತೆಗೀರಿ. ಇವು ನೋಡ್ರಿ ಇನ್ನ ಕ್ರಿಸ್ಪಿ ಆಗ್ಬೇಕು. ಅದಕ್ಕ ಇನ್ನೊಂದ್ಸಲ ಕರ್ಕೋತನು. ಆಲ್ಮೋಸ್ಟ್ 2 ಸಲ ಕರ್ಕೊಳಕ ಬೇಕಾಗ್ತತಿ. ಆದ್ರೆ ಫ್ರೆಂಚ್ ಫ್ರೈಸ್ ತರ ಅವ್ನ ಆರಿಶೆ ಮಾಡಿ ಬಳೋತಕ ಪ್ಯಾನ್ಗಳಿಗೆ ಇಲ್ಲ ಫ್ರಿಜ್ನ್ಯಾಗ ತಂಪಿಗಿಟ್ಟ ಇಲ್ಲ ಇದನ್ ಮಾಡಿ ಅದು ಒಣಗಿಸ್ಬೇಕಾಗ್ತತಿ. ಇದಕ್ಕೇನ್ ಹಂಗ ಒಣಗಿಸೋದ್ ಬೇಕಾಗಂಗಿಲ್ಲ. ದೋಡನ ಒಣಗಿ ಬಿಡ್ತಾವ, ಆರಿ ಬಿಡ್ತಾವ. ಈಗ ಇವು ಆರ್ಯಾವು. ಇವ್ನ ಕರಿಯೋಟಿಗೆ ಈಗ ಇವನು ಹಾಕಿ ಇನ್ನೊಂದ್ಸಲ ಕರ್ಕೋತನು. ಮತ್ತೊಂದ್ಸಲ ಇವೆಲ್ಲಾನು ಕರ್ಕೊಂಡನಿ. ಈಗ ಇದಕ್ಕ ಉಪ್ಪು ಹಾಕೋನು ರುಚಿಗೆ ತಕ್ಕಷ್ಟ. ಉಪ್ಪು ಹಾಕಿರ ನಮ್ದ ಮಿನಿ ಫ್ರೆಂಚ್ ಫ್ರೈಸ್ ರೆಡಿ ಆದು. ಉಪ್ಪು ಹಾಕೊಂಡ ಎಲ್ಲಾನು ಕಲಿಸ್ಕೊಳತೇನಿ.
ನೋಡ್ರಿ ನಮ್ಮ ಮಿನಿ ಫ್ರೆಂಚ್ ಫ್ರೈಸ್ ರೆಡಿ ಆಗ್ಯಾವು ಎಷ್ಟು ಈಸಿಯಾಗಿ ಮಾಡ್ಕೋಬೋದತ್ತಂದ ನೀವು ನೋಡಿದ್ರಲ್ಲ ನೀವು ಮಾಡ್ರಿ ತಿನ್ರಿ ಹಂಗ ನಮಗೂ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ಕ ಲೈಕ್ ಮಾಡ್ರಿ ಹಂಗ ಸಬ್ಸ್ಕ್ರೈಬು ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್